ಆಶಾ ಕಾರ್ಯಕರ್ತರು ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ. ಅವರು ಓದಕ್ಕೆ ಬರೋರು ಅದು ಓದ್ಕೋಬಹುದು, ಓದಕ್ಕೆ ಬರದೇ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ದೇ ಮಸ್ಟ್ ಬಿ ಪ್ರಿಪೇರ್ಡ್, whatever questions, I mean according to the ನಮೂನೆ ಅದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕ್ರಮಗಳನ್ನ ತಗೊಳ್ತಾ ಇರೋದು ಯಾಕೆ ಅಂತಂತಂದ್ರೆ ಯಾರು ಕೂಡ ತಪ್ಪಿಸ್ಕೋಬಾರದು. ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಅವರ ಮಾಹಿತಿ ಸಿಗಬೇಕು. ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತದೆ. ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಕೊಡ್ತೀರಿ? 120ರಿಂದ 150 ಮನೆಗಳು ಒಂದೊಂದು ಬ್ಲಾಕ್ ಮಾಡಿ ಒಬ್ಬ ಟೀಚರ್ಗೆ 120ರಿಂದ 150 ಮನೆಗಳು. ಅದು ಅಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳಿರ್ತವೆ, ಅಷ್ಟು ಅದಕ್ಕೆ ನೋಡಪ್ಪ ಆನ್ಲೈನ್ ಮೂಲಕ ಕೊಡ್ಲಿ. ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೆ ಟೀಚರ್, ಬೇರೆ ದಾರಿ ಇದೆಯಲ್ಲ. ನೋಡಿ, ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ, ಒಳ ಮೀಸಲು ಆಗಿದೆ. ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ? 93% ಆಗಿದೆ. 100% ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ಗಳು ಹೋದಾಗ ಸಿಗೋದಿಲ್ಲ, ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು. ನಂಬರ್ 1. ನಂಬರ್ 2, ಆನ್ಲೈನ್ ಮೂಲಕ ಕೊಡ್ಲಿಕ್ಕೆ ಅವಕಾಶ ಇದೆ. 3ನೇದು ಆಮೇಲೆ ಇದು ಮನೇಲಿ ಮಾಡೋದಲ್ವಾ. ಹಾಗಾದ್ರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಅವ್ರು ಹೆಂಗ್ ಮಾಡ್ತಾರೆ? ಅದೇನಪ್ಪ, ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕುಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ ಕ್ವಶನ್ ಕೇಳಬೇಕು, ಹೇಗೆ ಉತ್ತರ ಪಡ್ಕೊಳ್ಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಅದರ ಬಗ್ಗೆ ಒಂದು ಹೆಂಗೆ ನೀನು ಅಂತ ಇರ್ತೀಯ, ನೀನ್ ಜಾತಿ ಹೇಳಕ್ ಹೋಗಲ್ಲ. ಇದರಲ್ಲಿ ಆನ್ಲೈನ್ ಮೂಲಕ ಹೇಳು, ಡೂಪ್ಲಿಕೇಟ್ ಹೆಂಗಾಗುತ್ತೆ? ಇಲ್ಲ ನಂಬರ್ ಡೂಪ್ಲಿಕೇಟ್ ಆಗಲ್ಲ. ಐಟಿ ಕ್ರೌಡ್ ಜಾಸ್ತಿ ಮೈಗ್ರೇಷನ್ ಪಾಪ್ಯುಲೇಷನ್ ಇರುತ್ತೆ, ಅವ್ರು ನಾರ್ತ್ ಇಂಡಿಯನ್ ಬೇರೆ ಜಾತಿ ಇರುತ್ತೆ, ನಮ್ಗೆಲ್ಲ ಮೆನ್ಷನ್ ಆಗಿರಲ್ಲ. ಆ ಕ್ರೌಡ್ ಏನ್ ಮಾಡ್ತಾರೆ? ಯಾವುದು ಮೈಗ್ರೇಟಿಂಗ್ ಕ್ರೌಡ್ ಜಾಸ್ತಿ ಇರುತ್ತೆ, ಬೆಂಗಳೂರಿಗೆ ಬರೋದು ಜಾಸ್ತಿ ಇಲ್ಲ. ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್, ಅಲ್ಲಿ ನಿಮ್ಮ ಜಾತಿ ಹೇಳಕ್ಕೆ ಏನಪ್ಪ, ನಿಮ್ಮ ಪರಿಸ್ಥಿತಿ ಹೇಳಕ್ಕೆ ಏನಂತೆ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು,
ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಔದ್ಯೋಗಿಕ ಪರಿಸ್ಥಿತಿ ಏನು, ನಿಮ್ಮ ಇದು ಸಾಮಾಜಿಕವಾಗಿ ಹೇಳಕ್ಕೆ ಏನು ಕಷ್ಟ ನಿಮಗೆ? ನೋಡಪ್ಪ, ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ, ಅದ್ರಲ್ಲಿ ಹಾಕ್ಬೋದು. ಆಗ್ಬೋದು. ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ 15 ದಿನದಲ್ಲೇ ಮುಗಿಸಿತ್ತು. ಈಗಲೂ 15 ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ 120ರಿಂದ 150 ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ. ಇಲ್ಲಿ ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವಲ್ಲಪ್ಪ, ಅದು ಒಂದೇ ಉಪಯೋಗ ಮಾಡಲ್ಲ. ಅದೊಂದೇ ಉಪಯೋಗ ಅಲ್ಲ, ದಾರಿಗೆ ಬೇಕಾದಷ್ಟು 3-4 ದಾರಿಗಳಿದ್ದಾವಲ್ಲ. ಡಿಸೀಸು ಏನಾದ್ರು ಇದ್ರೆ ಗೊತ್ತಾಗ್ಲಿ ಅಂತ, ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗ್ಲಿ. ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ನಮ್ಗೆ, ನೀನು ಆರೋಗ್ಯವಾಗಿದ್ದೇ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು, ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.